Triple top pattern. The triple top is a bearish reversal pattern that forms after an uptrend when price tests the same resistance level three times but fails to break through. The triple top pattern forms when price hits the same peak level three times, creating a shape that looks like three adjacent hills or mountain tops at roughly the same elevation on the chart. The three peaks will be distinct and at approximately the same price level with some minor variation. The valleys between the peaks tend to be roughly at the same level as well. Visually takes on the shape of an M or W with three crests of almost equal height as in the image below. ಟ್ರಿಪಲ್ ಟಾಪ್ ಪ್ಯಾಟರ್ನ್ ಟ್ರಿಪಲ್ ಟಾಪ್ ಒಂದು ಬೇರಿಶ್ ರಿವರ್ಸಲ್ ಪ್ಯಾಟರ್ನ್ ಆಗಿದ್ದು ಬೆಲೆಯು ಒಂದೇ ರೀತಿಯ ಪ್ರತಿರೋಧ ಮಟ್ಟವನ್ನು ಮೂರು ಬಾರಿ ಪರೀಕ್ಷಿಸಿದಾಗ ಆದರೆ ಅದನ್ನು ಭೇದಿಸಲು ವಿಫಲವಾದಾಗ ಪ್ರತಿರೋಧ ಮಟ್ಟ ಅದು ಅಪ್ಟ್ರೆಂಡ್ ನಂತರ ರೂಪುಗೊಳ್ಳುತ್ತದೆ. ಬೆಲೆಯು ಒಂದೇ ಗರಿಷ್ಠ ಮಟ್ಟವನ್ನು ಮೂರು ಬಾರಿ ತಲುಪಿದಾಗ ಟ್ರಿಪಲ್ ಟಾಪ್ ಪ್ಯಾಟರ್ನ್ ರೂಪುಗೊಳ್ಳುತ್ತದೆ. ಇದು ಚಾರ್ಟ್ನಲ್ಲಿ ಸರಿಸುಮಾರು ಒಂದೇ ಎತ್ತರದಲ್ಲಿ ಮೂರು ಪಕ್ಕದ ಬೆಟ್ಟಗಳು ಅಥವಾ ಪರ್ವತಗಳ ತುದಿಗಳಂತೆ ಕಾಣುವ ಆಕಾರವನ್ನು ಸೃಷ್ಟಿಸುತ್ತದೆ. ಮೂರು ಶಿಖರಗಳು ವಿಭಿನ್ನವಾಗಿರುತ್ತವೆ ಮತ್ತು ಸರಿಸುಮಾರು ಒಂದೇ ಬೆಲೆ ಮಟ್ಟದಲ್ಲಿರುತ್ತವೆ. ಕೆಲವು ಸಣ್ಣ ವ್ಯತ್ಯಾಸಗಳೊಂದಿಗೆ ಶಿಖರಗಳ ನಡುವಿನ ಕಣಿವೆಗಳು ಸಹ ಸರಿಸುಮಾರು ಒಂದೇ ಮಟ್ಟದಲ್ಲಿರುತ್ತವೆ. ದೃಷ್ಟಿಗೋಚರವಾಗಿ ಇದು ಕೆಳಗಿನ ಚಿತ್ರದಲ್ಲಿರುವಂತೆ ಬಹುತೇಕ ಸಮಾನ ಎತ್ತರದ ಮೂರು ಶಿಖರಗಳೊಂದಿಗೆ ಎಂ ಅಥವಾ ಡಬ್ಲ್ಯೂ ಆಕಾರವನ್ನು ಪಡೆಯುತ್ತದೆ. ಸೊ ಮಾರ್ಕೆಟ್ ಫಸ್ಟ್ ಅಪ್ ಟ್ರೆಂಡ್ ಅಲ್ಲಿತ್ತು, ಅಪ್ ಟ್ರೆಂಡ್ ಆಗಿ ಫಸ್ಟ್ ಸ್ಟಾಪ್ ಆಗಿದೆ. ಫಸ್ಟ್ ಸ್ಟಾಪ್ ಆದ್ಮೇಲೆ ಒಂದು ಬಾಟಮ್ ಆಗಿದೆ, ಅಗೇನ್ ಸೆಕೆಂಡ್ ಟಾಪ್ ಆಗಿದೆ, ಸೆಕೆಂಡ್ ಟಾಪ್ ಆಗಿ ಎರಡನೇ ಬಾಟಮ್ ಆಗಿದೆ. ಅದಾದ್ಮೇಲೆ ಥರ್ಡ್ ಟಾಪ್ ಆಗಿದೆ, ಥರ್ಡ್ ಟಾಪ್ ಆದ್ಮೇಲೆ ಮೂರನೇ ಬಾಟಮ್ ಆಗಿದೆ. ಮೂರನೇ ಬಾಟಮ್ ಆದ್ಮೇಲೆ ಪ್ರೈಸ್ ಮತ್ತೆ ಮೇಲಕ್ಕೆ ಹೋಗ್ಲಿಲ್ಲ, ಇಲ್ಲಿ ವಾಪಸ್ಸು ಇಲ್ಲಿ ಕೆಳಗಡೆ ಬ್ರೇಕ್ ಡೌನ್ ಆಯ್ತು. ಪವರ್ಫುಲ್ ಬ್ರೇಕ್ ಡೌನ್ ಕ್ಯಾಂಡಲ್, ಪವರ್ಫುಲ್ ಬ್ರೇಕ್ ಡೌನ್ ಕ್ಯಾಂಡಲ್ ಇದೇನಾಯ್ತು, ನೆಕ್ ಲೈನ್ ಆಫ್ ಟ್ರಿಪಲ್ ಟಾಪ್ ಬ್ರೇಕ್ ಆಯ್ತು. ನೆಕ್ ಲೈನ್ ಆಫ್ ಟ್ರಿಪಲ್ ಟಾಪ್ ಬ್ರೇಕ್ ಆಯ್ತು ಇಲ್ಲಿ, ಪವರ್ಫುಲ್ ಬ್ರೇಕ್ ಡೌನ್ ಕ್ಯಾಂಡಲ್. ಇದಾದ್ಮೇಲೆ ರೀಟೆಸ್ಟ್ ಆಫ್ ದ ಬ್ರೋಕನ್ ನೆಕ್ ಲೈನ್, ವಾಪಸ್ ರೀಟೆಸ್ಟ್ ಹೋಗಿದೆ. ಬ್ರೋಕನ್ ನೆಕ್ ಲೈನ್ ರೀಟೆಸ್ಟ್ ಅಂದ್ರೆ ಈಗ ಇಲ್ಲಿ ಸಪೋರ್ಟ್ ಮಾಡ್ತಿದ್ದ ಲೆವೆಲ್ ಏನಾಯ್ತು, ರೆಸಿಸ್ಟೆನ್ಸ್ ಆಗೋಯ್ತು. ಸಪೋರ್ಟ್ ಫಸ್ಟ್ ಸಪೋರ್ಟ್ ಮಾಡಿ ಮಾಡಿ ಮೇಲಕ್ಕೆ ಆಗ್ತಿತ್ತಲ್ಲ, ಇವಾಗ ಇದು ರೆಸಿಸ್ಟೆನ್ಸ್ ಆಗಿ ಈ ಲೆವೆಲ್ ದಾಟಕ್ ಬಿಡ್ತಾ ಇಲ್ಲ, ಇಲ್ಲಿ ಮೇಲಕ್ಕೆ ಹೋಗಿ ಬಿಡ್ತಾ ಇಲ್ಲ, ಇಲ್ಲಿಂದ ಕೆಳಗೆ ಹೋಗ್ತಾ ಇದೆ, ಇಲ್ಲಿಂದ ಕೆಳಗೆ ಹೋಗ್ತಾ ಇದೆ. ಟಾರ್ಗೆಟ್ ಹೆಂಗೆ ಅಂದ್ರೆ ಈಗ ಈ ಟ್ರಿಪಲ್ ಟಾಪ್ ಹೈಟ್ ಎಷ್ಟಿದೆ, ಹೈಟ್ ಎಷ್ಟಿದೆ, ರೇಂಜ್ ಆಫ್ ಪ್ಯಾಟರ್ನ್ ಫಾರ್ ಟಾರ್ಗೆಟ್ ಹೈಟ್ ಎಷ್ಟಿದೆ ಅಷ್ಟೇ ಹೈಟ್ ಇಲ್ಲಿ ಟಾರ್ಗೆಟ್ ಸಿಗುತ್ತೆ, ಅಷ್ಟೇ ಟಾರ್ಗೆಟ್ ಸಿಗುತ್ತೆ. ಮತ್ತೆ ರೀಟೆಸ್ಟ್ ಆದ್ಮೇಲೆ ಇಲ್ಲಿ ಎಂಟರ್ ಆಗಿದ್ದಾರೆ, ಎಂಟ್ರಿ ಕ್ಯಾಂಡಲ್ ಹೈ ಮೇಲೆ ಸ್ಟಾಪ್ ಲಾಸ್ ಇಟ್ಟಿದ್ದಾರೆ, ಅಥವಾ ಇಲ್ಲಿ ನೆಕ್ ಲೈನ್ ಮೇಲೆ, ನೆಕ್ ಲೈನ್ ಮೇಲ್ಗಡೆ ಸ್ಟಾಪ್ ಲಾಸ್ ಇಟ್ಕೊಂಡಿದ್ದಾರೆ, ಸ್ಟಾಪ್ ಲಾಸ್ ಇಟ್ಕೊಳ್ಬೇಕು. ಸೊ ಇಲ್ಲಿಂದ ಈ ಹೈಟ್ ಎಷ್ಟಿದೆ, ರೇಂಜ್ ಆಫ್ ಪ್ಯಾಟರ್ನ್ ಫಾರ್ ಟಾರ್ಗೆಟ್, ಈ ಹೈಟ್ ಎಷ್ಟಿದೆ ಅಷ್ಟೇ ಟಾರ್ಗೆಟ್, ಅಷ್ಟೇ ಇಲ್ಲಿ ಟಾರ್ಗೆಟ್ ಸಿಗುತ್ತೆ. ಪವರ್ಫುಲ್ ಬ್ರೇಕ್ ಡೌನ್ ಕ್ಯಾಂಡಲ್. ಸೊ ಹೆಂಗಿತ್ತು ಫಸ್ಟ್ ಮಾರ್ಕೆಟ್, ಫಸ್ಟ್ ಟಾಪ್ ಫಾರ್ಮ್ ಆಯ್ತು, ಟಾಪ್ ಆದ್ಮೇಲೆ ಬಾಟಮ್ ಆಯ್ತು. ಈ ಲೆವೆಲ್ ಅಲ್ಲಿ ನಿಂತೋಗಿದೆ ಮಾರ್ಕೆಟ್, ಈ ಲೆವೆಲ್ ಅಲ್ಲಿ ನಿಂತೋಗಿದೆ. ಅಪ್ ಟ್ರೆಂಡ್ ಅಲ್ಲಿ ಇದ್ದಿದ್ದು ಈ ಲೆವೆಲ್ ಬಂದ್ಮೇಲೆ ನಿಂತೋಯ್ತು. ಮತ್ತೆ ಡೌನ್ ಟ್ರೆಂಡ್ ಕೂಡ ಬರ್ತಿಲ್ಲ ಇಲ್ಲಿ, ಇಲ್ಲಿಂದ ಮತ್ತೆ ಪುನಃ ಪುನಃ ಸಪೋರ್ಟ್ ಬರ್ತಿದೆ ಈ ಲೆವೆಲ್ ಅಲ್ಲಿ. ಸೊ ಸೆಕೆಂಡ್ ಟಾಪ್ ಫಾರ್ಮ್ ಆಯ್ತು, ಮತ್ತೆ ಇಲ್ಲಿ ಲೆವೆಲ್ ದಾಟಕ್ ಆಗ್ತಿಲ್ಲ, ಪುನಃ ಇಲ್ಲಿ ವಾಪಸ್ ಬಂತು. ಎಲ್ಲಿಗೆ ವಾಪಸ್ ಬಂತು, ವಾಪಸ್ ಅಂದ್ರೆ ಇದೇ ಲೆವೆಲ್ ವಾಪಸ್ ಬರುತ್ತೆ. ಸೊ ಇದೇ ಲೆವೆಲ್ ವಾಪಸ್ ಬಂದಿರೋದು ಇಲ್ಲಿದೆ. ಮತ್ತೆ ಇಲ್ಲಿ ಲೋವರ್ ಲೋ ಒಂದಾಯ್ತು,
ಒಂದು ಲೋವರ್ ಲೋ ಆಗಿದೆ, ಇಲ್ಲಿ ಲೋವರ್ ಲೋಸ್ ಗಳಾಗ್ತಾ ಇದೆ. ಇಲ್ಲಿ ಫಸ್ಟ್ ಲೋ ಆಯ್ತಾ, ಈ ಹೈ ಕಂಪೇರ್ ಮಾಡಿದ್ ಲೋ, ಇದು ಸೆಕೆಂಡ್ ಲೋ, ಲೋವರ್ ಲೋ ಆಗಿ ಪುನಃ ಮತ್ತೆ ಸಪೋರ್ಟ್ ಬಂದ್ ಮೇಲೆ ಹೋಯ್ತು. ಮತ್ತೆ ಇಲ್ಲಿ ಹೈಯೆಸ್ಟ್ ಬೈಯಿಂಗ್ ಪಾಯಿಂಟ್ ಯಾವುದು, ಇಲ್ಲಿಗೆ ಥರ್ಡ್ ಟಾಪ್ ಆಯ್ತು. ಥರ್ಡ್ ಟಾಪ್ ಪೂರ್ತಿ ರೀಚ್ ಆಗ್ಲಿಲ್ಲ, ಸ್ವಲ್ಪದಲ್ಲಿ ಕಡಿಮೆ, ಸ್ವಲ್ಪ ಶಾರ್ಟೇಜ್ ಇದೆ, ಶಾರ್ಟ್ ಫಾಲ್ ಇದೆ. ಇದಾದ್ಮೇಲೆ ಕೆಳಗೆ ಬಂದ್ ಮತ್ತೆ ಪುನಃ ಥರ್ಡ್ ಟಾಪ್ ಆಯ್ತು, ಥರ್ಡ್ ಬಾಟಮ್ ಆಯ್ತು, ಇದೇ ಲೆವೆಲ್ಗೆ ಬಂತು. ಈ ಟೈಮ್ ಏನಾಯ್ತು, ಈ ಟೈಮ್ ಮಾರ್ಕೆಟ್ ಮೇಲಕ್ಕೆ ಹೋಗ್ಲಿಲ್ಲ, ಮಾರ್ಕೆಟ್ ಇಲ್ಲಿ ನಿಂತೋಯ್ತು, ಕೆಳಗಡೆ ಹೋಯ್ತು, ಮಾರ್ಕೆಟ್ ನಿಂತೋಗಿ ಕೆಳಗಡೆ ಹೋಯ್ತು. ಪವರ್ಫುಲ್ ಬ್ರೇಕ್ ಡೌನ್ ಕ್ಯಾಂಡಲ್, ಇಲ್ಲಿ ಪವರ್ಫುಲ್ ಆಗಿ ನೆಕ್ಲೈನ್ ಬ್ರೇಕ್ ಡೌನ್ ಆಗಿದೆ. ಬ್ರೇಕ್ ಡೌನ್ ಆದ್ಮೇಲೆ ಮಾರ್ಕೆಟ್ ರಿಟೆಸ್ಟ್ ಇದೇ ಕಡೆ ನೆಕ್ಲೈನ್ ಹೋಗಿದೆ. ಇದೇನಾಗಿದೆ ಅಂದ್ರೆ ನೆಕ್ಲೈನ್ ಆಫ್ ಟ್ರಿಪಲ್ ಟಾಪ್, ಇದು ನೆಕ್ಲೈನ್ ಆಫ್ ಟ್ರಿಪಲ್ ಟಾಪ್. ಇಲ್ಲಿ ರಿಟೆಸ್ಟ್ ಹೋಗಿ ಪುನಃ ವಾಪಸ್ ಕೆಳಗಡೆ ಹೋಗಿದೆ ಮಾರ್ಕೆಟ್. ಸೊ ಇಲ್ಲಿ ಈ ಹೈಟ್ ಎಷ್ಟಿತ್ತು ಟ್ರಿಪಲ್ ಟಾಪ್, ಅದೇ ಹೈಟ್ ಟಾರ್ಗೆಟ್ ಸೆಟ್ ಮಾಡ್ಕೊಳ್ಬೇಕು. ಸ್ಟಾಪ್ ಲಾಸ್ ನೆಕ್ಲೈನ್ ಮೇಲೆ ಇಟ್ಕೊಳ್ಬೇಕು, ಅಥವಾ ಎಂಟ್ರಿ ಕ್ಯಾಂಡಲ್ ಹೈ ಮೇಲೆ ಇಟ್ಕೊಳ್ಬೇಕು ಸ್ಟಾಪ್ ಲಾಸ್. ಸೊ ಇದನ್ನ ಏನಂತ ಕರೀತಾರೆ, ಈ ಫೇಸ್ ನ ರಿಟೆಸ್ಟ್ ಆಫ್ ಬ್ರೋಕನ್ ನೆಕ್ಲೈನ್. ಪವರ್ಫುಲ್ ಬ್ರೇಕ್ ಡೌನ್ ಕ್ಯಾಂಡಲ್, ಇದು ಲೋವರ್ ಲೋಗಳು ಫಾರ್ಮ್ ಆಗಿದೆ. ನೆಕ್ಲೈನ್ ಆಫ್ ಟ್ರಿಪಲ್ ಟಾಪ್, ಫಸ್ಟ್ ಟಾಪ್, ಸೆಕೆಂಡ್ ಟಾಪ್, ಥರ್ಡ್ ಟಾಪ್. ರೇಂಜ್ ಆಫ್ ಪ್ಯಾಟರ್ನ್ ಫಾರ್ ಟಾರ್ಗೆಟ್, A short position is usually initiated on a break below support with a stop loss placed above the previous swing high, previous lower high. So ಇಲ್ಲಿ ಸ್ಟಾಪ್ ಲಾಸ್ ಪ್ರೀವಿಯಸ್ ಲೋವರ್ ಹೈ ಅಂದ್ರೆ ಯಾವುದು, ಇದು ಲೋವರ್ ಹೈ, ಇದ್ರ ಮೇಲೆ ಸ್ಟಾಪ್ ಲಾಸ್ ಇಟ್ಕೊಳ್ಬೇಕು ಅಂತದ್ದು. ಇದ್ರ ಮೇಲೆ ಸ್ಟಾಪ್ ಲಾಸ್ ಇಟ್ಕೊಳ್ಬೇಕು. ಪ್ರೀವಿಯಸ್ ಲೋವರ್ ಹೈ or above the broken neckline or candlestick setup, used to take entry. The profit target is based on the pattern's height or other bearish objectives. It is important to wait for a confirmed breakdown before shorting rather than anticipating the pattern completion. So it's important to wait for a confirmed breakdown before shorting. Rather than anticipating the pattern completion. The position is sometimes exited if the price climbs back above the triple top zone and closes there. The position is sometimes exited if the price climbs back above the triple top zone and closes there. Triple tops have a 70% success rate in indicating trend reversals, according to Davis's 2023 study. Reversal patterns in bull markets conducted by the Institute of Technical Analysis. ಶಾರ್ಟ್ ಪೊಸಿಷನ್ ಅನ್ನು ಸಾಮಾನ್ಯವಾಗಿ ಬೆಂಬಲಕ್ಕಿಂತ ಕೆಳಗಿನ ಬ್ರೇಕ್ನಲ್ಲಿ ಪ್ರಾರಂಭಿಸಲಾಗುತ್ತದೆ. ಹಿಂದಿನ ಸ್ವಿಂಗ್ ಹೈ ಹಿಂದಿನ ಲೋವರ್ ಹೈಗಿಂತ ಮೇಲೆ ಅಥವಾ ಪ್ರವೇಶ ಪಡೆಯಲು ಬಳಸುವ ಮುರಿದ ನೆಕ್ಲೈನ್ ಅಥವಾ ಕ್ಯಾಂಡಲ್ ಸ್ಟಿಕ್ ಸೆಟಪ್ ಮೇಲೆ ಸ್ಟಾಪ್ ಲಾಸ್ ಇರಿಸಲಾಗುತ್ತದೆ. ಲಾಭದ ಗುರಿಯು ಪ್ಯಾಟರ್ನ್ನ ಎತ್ತರ ಅಥವಾ ಇತರ ಬೇರಿಶ್ ಉದ್ದೇಶಗಳನ್ನು ಆಧರಿಸಿದೆ. ಪ್ಯಾಟರ್ನ್ ಪೂರ್ಣಗೊಳ್ಳುವಿಕೆಯನ್ನು ನಿರೀಕ್ಷಿಸುವ ಬದಲು ಶಾರ್ಟ್ ಮಾಡುವ ಮೊದಲು ದೃಢಪಡಿಸಿದ ಸ್ಥಗಿತಕ್ಕಾಗಿ ಕಾಯುವುದು ಮುಖ್ಯ. ಬೆಲೆ ಟ್ರಿಪಲ್ ಟಾಪ್ ವಲಯದ ಮೇಲೆ ಏರಿ ಅಲ್ಲಿ ಮುಚ್ಚಿದರೆ ಕೆಲವೊಮ್ಮೆ ಸ್ಥಾನವು ನಿರ್ಗಮಿಸುತ್ತದೆ. ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್ ನಡೆಸಿದ ಡೇವಿಸ್ನ 2023 ಅಧ್ಯಯನದ ಪ್ರಕಾರ ಬುಲ್ ಮಾರ್ಕೆಟ್ಗಳಲ್ಲಿ ರಿವರ್ಸಲ್ ಪ್ಯಾಟರ್ನ್ಸ್ ಪ್ರಕಾರ ಟ್ರೆಂಡ್ ರಿವರ್ಸಲ್ಗಳನ್ನು ಸೂಚಿಸುವಲ್ಲಿ ಟ್ರಿಪಲ್ ಟಾಪ್ಗಳು 70% ಯಶಸ್ಸಿನ ಪ್ರಮಾಣವನ್ನು ಹೊಂದಿವೆ.